2022 ಮೇ 29ರಂದು 29 ಅವತ್ತು ಏನು ಕೊರೋನಾ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಡೀ ದೇಶದಲ್ಲಿ ಇತ್ತು ಉಚ್ಛ್ರಾಯ ಸ್ಥಿತಿಯಲ್ಲಿ. ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ IPL ಪಂದ್ಯ ನಡೀತದೆ. ಆಗ ಗುಜರಾತ್ ಟೈಟನ್ಸ್ ಗೆಲ್ತದೆ. ಅದನ್ನ ಸಂಭ್ರಮಾಚರಣೆ ಮಾಡಿದವರು ಯಾರು? ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ, ಔಷಧಿಗಳಿಗೆ ತೊಂದರೆ, ವೆಂಟಿಲೇಟರ್ಗಳಿಗೆ ತೊಂದರೆ, ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ, ಔಷಧಿಗಳಿಲ್ಲದೆ ಸಾಯ್ತಾ ಇದ್ದಾರೆ, ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ. ಅವತ್ತು ಮಾಡಿದವರು ಯಾರು? ಅವತ್ತು ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿ ಅವತ್ತು ಹಾಜರಿದ್ದವರು ಯಾರು ನೋಡ್ಲಿಕ್ಕೆ? ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಾಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ ಅಲ್ಲಿ ಹಾಜರಾಗಿರ್ತಾರೆ. ಅಷ್ಟೇ ಅಲ್ಲ, ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ, ಆ ಟ್ರೋಫಿನೂ ಕೂಡ ಅವರೇ ಕೊಡ್ತಾರೆ. ಜೊತೆಗೆ ಇಡೀ ಅಹಮದಾಬಾದ್ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ. ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ. ಆಮೇಲೆ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿಗಳು, ಟ್ರಂಪ್ ಅವ್ರನ್ನ ಕರ್ಕೊಂಡ್ಬಂದು ಕೊರೋನಾ ಹರಡುತ್ತಿದ್ದಾಗ 2020ರಲ್ಲಿ ಎಂಥದ್ದು ಹೌಡಿ ಮೋದಿನ ಹೌಡಿ ಮೋದಿ ಏನಾಗಂದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರಪ್ಪ ನಮ್ಮ ದೇಶಕ್ಕೇನೆ. ಹೌದಿ ಮೋದಿ ಅಂತ ಹೇಳಿ 2020 ಅದಲ್ಲಪ್ಪ 2020ರಲ್ಲಿ ಆಗ ಸಾವಿರಾರು ಜನ ಸತ್ತೋಯ್ತಾರೆ. ಯಾರ ಕಾರಣ ಇದಕ್ಕೆ? ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ನೆಲ್ಲ ಘಟನೆಗಳೆಲ್ಲ ಹೇಳಿದ್ವಲ್ಲ, ಇದರಲ್ಲಿ BJP ಅಧಿಕಾರದಲ್ಲಿತ್ತು. ಅನೇಕ ಸಂದರ್ಭಗಳಲ್ಲಿ BJP ಅಧಿಕಾರದಲ್ಲಿತ್ತು. BJP ಅವರೇ ಮುಖ್ಯಮಂತ್ರಿ ಆಗಿದ್ದರು. ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ? ರಾಜೀನಾಮೆ ಕೊಟ್ರ? ತಪ್ಪಾಯ್ತು ಅಂತ ಹೇಳಿದ್ರ? ಯಾರಾದ್ರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ? ಯಾರಿಗಾರು? ಅದಾಯ್ತಲ್ಲ, ಅದು ಬಿಡಿ. ಚಾಮರಾಜನಗರದಲ್ಲಿ ನಾನು DK ಶಿವಕುಮಾರ್ ಹೋಗಿದ್ದು, 36 ಜನ ಸತ್ತೋದ್ರು. ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಸುಧಾಕರ್ ಆರೋಗ್ಯ ಮಂತ್ರಿ. ನೀವು ಹೋಗಿದ್ರಿ, ಇಬ್ಬರೇ ಸತ್ತದು. ಬಂದ್ರು ಸರ್. ಆಕ್ಸಿಜನ್ ಇಲ್ಲೇ ಸತ್ತರು. ತನಿಖೆ ಆಯಿತು. 62 ಜನರಲ್ಲಿ 36 ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು. ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟರೆ ತಪ್ಪಾಯ್ತು ಅಂತ ಹೇಳಿದ್ರ? ನಿಮ್ಮ ಸುಧಾಕರ್ ಹೇಳಿದ್ರ? ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ? ನೀವೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು.